ಕಾಜದ ಕಾರಣ ಕಾಳಿಂಗನ ಅಲ್ಲಿ ಸೋಮರಪೇಟೆ ಭಾಗದ ದೊಡ್ಡ ಆನೆಗಳು. ಆ ಗಾಡಿ ಗೊತ್ತಿಲ್ಲ, ಬೆಳಗ್ಗೆ ಬೀಟ್ ಹೋಗಿದ್ದಾರೆ, ಬೀಟ್ ಹೋಗಿ ಅಟ್ಟಿಸ್ಕೊಂಬಂದು ತುಳು ಹಾಕಿದೆ. ಅಲ್ಲಿ ಗಾರ್ಡು ಡೆತ್ ಆಯ್ತು. ಇದು ಅಲ್ಲಿಗೆ ಬಿಡ್ಲಿಲ್ಲ, ಇದು ಸೀದಾ ಹಾಸನ್ ಸಿಟಿಗೆ ಬಂತು. ಆಮೇಲೆ ಅಪ್ಪ ಅವರು ಒಂದು ದೋಣಿ ತೆಪ್ಪನ್ ತಗೊಂಡು ಇಲ್ಲಿಂದ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲ ಹೋದ್ರು. ಆಗ ಕೆರೆ ಒಳಗಡೆ ತೆಪ್ಪದಲ್ಲೇ ಹೋಗಿ ಏರ್ ಫೈರ್ ಮಾಡಿ ಕಂಸ ಅಂದ್ರೆ ಅದೇನೇ ಮಾಡಿದ್ರು ಅಲ್ಲಿ ಕ್ಯಾಂಪ್ ಅಲ್ಲಿ ಎಲ್ಲಾ ಆನೆಗಳಿಗೂ ಮುಖ ಕೊಟ್ಟನಿಲ್ಲ. ಇಲ್ಲ ನಾನು ನಡ್ಕೊಂಡು ಹೋಗಿ ಹೊಡಿತೀನಿ, ಆಮೇಲೆ ನೀನು ಎಳೆದ್ಬಿಟ್ಟು ಲಾರಿಗೆ ಲೋಡ್ ಮಾಡ್ಕೊಡು ಅಂತ ಹೇಳ್ತಾ ಕ್ಯಾಪ್ಚರ್ ಆಗಿದ್ದೆ ಈಶ್ವರ ಅವಳು. ಇಲ್ಲ ನಾನು ನಡ್ಕೊಂಡು ಹೋಗಿ ಹೊಡಿತೀನಿ, ಆಮೇಲೆ ನೀನು ಎಳೆದ್ಬಿಟ್ಟು ಲಾರಿಗೆ ಲೋಡ್ ಮಾಡ್ಕೊಡು ಅಂತ ಹೇಳ್ತಾ ಕ್ಯಾಪ್ಚರ್ ಆಗಿದ್ದೆ ಈಶ್ವರ ಅವಳು. ಈಶ್ವರಗೆ ಮದ ಇದ್ದಾಗ ಅದು ದೊಡ್ಡ ಬೆಟ್ಟ ಅಂತ ಇತ್ತು. ಈ ಧನಂಜಯ ಈಗ ಚೇಷ್ಟೆ ನೋಡೋಣ ಲಾರಿ ಹತ್ತಿಸ್ತೀನಿ ಅಂತ. ಈ ಆನೆ ಅಭಿಮಾನ್ಯ ಮದ ಇದ್ರು ಒಂದೇ, ಮದ ಇಲ್ದಿದ್ರು ಒಂದೇ, ಎಲ್ಲ ಆನೆಗೂ ಹೊಡೆಯೋದು. ಆಮೇಲೆ ಹರ್ಷನ ಕ್ಯಾಪ್ಚರ್ ಮಾಡಿದ ತಕ್ಷಣ ದುಬಾರಿಗೆ ತಗೋತಾರೆ. ಅದಕ್ಕೆ ಚಿಕ್ಕಣ್ಣ ಅಂತ ಇರ್ತಾರೆ. ಈ ಪ್ರಶಾಂತ ಚಿನ್ನಪ್ಪ ಇದಾರಲ್ಲ, ಅವ್ರು ಕಾವಾಡಿ ಚಿಕ್ಕಣ್ಣ ಮಾವು ಆಗ ಹರ್ಷಗೆ. ಅಲ್ಲ ಈ ಗಜೇಂದ್ರ ಆನೆಗೆ ಮಾವುತ್ರೆ ಇದು ಕರ್ಕೊಂಡು ಹೋಗ್ತಿರ್ಲಿಲ್ಲ ಸರ್. ತದೃಷ್ಟ ಆನೆ ಸರ್, ತದೃಷ್ಟ ಆನೆ. ಅಂತ ಆನೆ ನಮಗೆ ಮತ್ತೆ ಸಿಗ್ತಾವೆಲ್ಲೋ ಗೊತ್ತಿಲ್ಲ, ಆದ್ರೆ ಈಗ್ಲೂ ನಾವು ಅದನ್ನ ಉಳಿಸ್ಕೋಬಹುದು. ಈಗ ನಿಶಾನೆ ಆನೆಯಾಗಿ ಗಜೇಂದ್ರನೇ ಟ್ರೈ ಮಾಡ್ಬೋದು ಅಂತ ಇದೇನಿಲ್ಲ. ಗಜೇಂದ್ರನ ದಸರಾಕ್ ತಂದ್ರೆ ಅದೇ ಒಂದು ಲುಕ್ಕು. ಆ ಬೂದಿ ಪಡಗದಲ್ಲಿ ಇಡಕ್ಕಿಂತ ಇಲ್ಲಿ ಸ್ವಲ್ಪ ಮತ್ತಿಗೋಡ್ಗೋ, ದುಬಾರೆಗೋ ಅಥವಾ ಹಾರಂಗಿಗೋ ಇಲ್ಲ ಬಳ್ಳೆಗೆ ತರ್ಬೋದಲ್ಲ. ಮಾವುತ ನೀರ್ ಕುಡಿಲಿಕ್ಕೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಿದ್ದ, ಅದು ಅವನಿಗೆ ಮೂಡಿದ್ದಾಗ. ಆನೆಗೆ ಬೇಕು ಅನ್ನೋ ಟೈಮಲ್ಲ, 12 ಗಂಟೆ 1 ಗಂಟೆ 4 ಗಂಟೆ 5 ಗಂಟೆ ನೀರು ಕುಡಿಯೋ ಟೈಮು ಕುಡಿಸಿದ್ರೆ ಮತ್ತೆ ನಾವು ಕೇಳಲ್ಲ. ಏನೋ ಆನೆದು ಅದೃಷ್ಟನೇ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಸೊ ಹರ್ಷ ಹೇಳ್ತಾ ಇದ್ರೆ ಹರ್ಷ. ಆಮೇಲೆ ಹರ್ಷನ ಅಲ್ಲಿ ಮಾವುತ, ಚಿಕ್ಕಣ್ಣ ಮತ್ತೆ ಚಿನ್ನಪ್ಪ ಕಾವಡಿ ಎಷ್ಟು ಚೆನ್ನಾಗಿ ಟ್ರೈನ್ ಆಯ್ತು ಅಂದ್ರೆ ಕ್ರಾಲ್ ಕೆಲಸದಲ್ಲಿ ಅಭಿಮನ್ಯು ಅಷ್ಟೇ ಕೆಲಸ ಮಾಡುತ್ತೆ ಹರ್ಷ. ಕ್ರಾಲ್ ಕಟ್ಟಾಗ ಅಭಿಮನ್ಯು ಅಷ್ಟೇ ಕೆಲಸ ಮಾಡುತ್ತೆ. ಆನೆಗಳು ಇತ್ತೀಚೆಗೆ ಕಲ್ತಿದ್ದಾವೆ, ಬಟ್ ಅವಾಗ ಕ್ರಾಲ್ ಮಾಡ್ತಿದ್ದ ಅಲ್ಲಿ ಮತ್ತಿಗೋಡಲ್ಲಿ ಅಭಿಮನ್ಯು, ಇಲ್ಲಿ ದುವರಲ್ಲಿ ಹರ್ಷ. ಈಗ ಯಾವ್ಯಾವ ಕಲ್ತಿದ್ದಾವೆ ಇವಾಗೇನ್ ಬಿಡಿ. ಅಯ್ಯಪ್ಪ ಇದು ಕಂಸ ಅವೆಲ್ಲ ಮಾಡ್ತವೆ. ಕಂಸ ಅಂದ್ರೆ ಕಂಸ ಆನೆ ಹೇಳಿದ್ರಲ್ಲ, ಏನಿದೆ ಆನೆ ಕತೆ ಕಂಸಂದು? ಅದೇ ಸರ್, ಈಗ ಹರ್ಷ ಏನಕ್ಕೆ ದಸರಾಗೆ ಹೋಗಿಲ್ಲ ಅಂತ ಅಂದ್ರೆ ಈ ಕಾಲಲ್ಲಿ ಉಗುರಿಗೆ ಏನೋ ಹೆಸರೋಗಿದೆ, ಕುಂಟ್ತಿದೆ, ಮತ್ತೆ ಮಸ್ತಿದೆ. ಮಸ್ತು ಇವಾಗ ಸ್ವಲ್ಪ ಡೌನ್ ಆಗಿದೆ, ಹಂಗಾಗಿ ಅದನ್ನ ದಸರಾಗೆ ಸಲ ಸೆಲೆಕ್ಟ್ ಮಾಡಿ. ಕಂಸ ಅಂದ್ರೆ ಅಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ ಹೇಳ್ತಾರೆ. ಅಲ್ಲೇ ಹುಟ್ಟಿ ಬೆಳೆದಿದ್ದು, ಮರಿಯಿಂದ ಸಾಕಿರೋದು ಕ್ಯಾಂಪಲ್ಲೇ. ಬಟ್ ಅದೇನೇ ಮಾಡಿದ್ರು ಅಲ್ಲಿ ಕ್ಯಾಂಪಲ್ಲಿ ಎಲ್ಲ ಆನೆಗಳಿಗೂ ಮುಖ ಕೊಟ್ಟನಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಟ್ರೈನ್ ಆಗಿದೆ ಫೈಟ್ಗೆ. ಏನೇನ್ ಮಾಡಿದೆ ಅಂತೆ ಸರ್ ಗಲಾಟೆ ಇಲ್ಲಿವರೆಗೆ? ಸೀಗೆಗೆನೆ ಮೊನ್ನೆ ಮುಖ ಕೊಟ್ಟು ನಿಂತಿತ್ತಂತೆ. ಎಲ್ಲ ಆನೆ ಕಂಸಗೆ ಎದುರ್ತವೆ, ಅಲ್ಲಿ ಸೀಗೆ ಮುಖ ಕೊಟ್ಟು ನಿಂತಿತ್ತಂತೆ. ಏನಾದ್ರು ಮಾಡಿ ಬೇಡಿನ ಹೆಂಗ್ ಹಾಕಿದ್ರು ಬಿಚ್ಕೊಳತ್ತಂತೆ. ಬೇಡಿನ ಚೈನಿಗೆ ಹೆಂಗ್ ಕಟ್ಟಿದ್ರು ಬಿಚ್ಕೊಬಿಟ್ಟು ಬಂದಿರುತ್ತೆ. ಏನ್ ಸ್ವರ್ಗ ಹೋಗ್ಬಿಟ್ಟಿದಾವು ಸರ್? ಏನಾದ್ರು ಕ್ರಾಲಲ್ಲಿ ಒಂದು 8 ತಿಂಗಳು 6 ತಿಂಗಳು ಟೈಮ್ ಇರುತ್ತಲ್ಲ ಸರ್, ಅವಾಗ ಫುಡ್ಡು ಮತ್ತೆ ಇದೆಲ್ಲ ಕಡಿಮೆ ಆಗಿನೇ ಸ್ವರ್ಗ ಹೋಗಿ. ಮತ್ತೆ ವೆಯ್ಟ್ ಗೈನ್ ಆಗುತ್ತೆ, ವಯಸ್ಸಲ್ಲಿ ಚಿಕ್ಕದು, ರಿಕವರಿ ಆಗುತ್ತೆ. ಏನ್ ಅಂದ್ರೆ ಈಗ ಇಷ್ಟು ಚೈನ್ ಯಾಕೆ ಹಾಕಿದ್ದಾರೆ ಇದಕ್ಕೆ? ಫುಲ್ ಟ್ರೈನ್ ಆಗಿದ್ಯಾ? ಅರೆ ಕೊಡ್ಬೇಕು, ತೋರಿಸ್ತೀನಿ, ನೀವು ಫ್ರೀ ಆಗಿ ಬನ್ನಿ ಬೇಕಾದ್ರೆ. ಚೈನ್ ಯಾಕೆ ಇಷ್ಟ ಹಾಕಿದ್ದೀರಾ ಇದಕ್ಕೆ? ಕರಡಿಗೂ ಇಷ್ಟೇನೆ. ಕಾಡೊಳಗಡೆ ಹೋದಾಗ ಆ ಮಾರ್ಕ್ ಇರುತ್ತಲ್ಲ, ಎಳ್ಕೊಂಡು ಹೋಗಿರ್ತವೆ, ಈಸಿ ಇವ್ರಿಗೆ ಹುಡ್ಕಕ್ಕೆ. ಫಯಾಜ್ ಬಂದಿಲ್ಲ, ಅದೇ ಬರ್ತೀನಿ ಅಂದ್ರು. ಬಂದಾಗ ಬರ್ತೀನಿ. ಚೂರು ಏನಾರು ಮಾಡಿ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ಬಿಡಿ. ಎಷ್ಟು ತೂಕ ಇದೆ ಈಗ? 4,000ನಾ? ಬಟ್ ಈಗ ಸರಿಯಾಗಿ ಮಾತು ಕಲ್ತಿದೆ. ಇದು ಮೈ ತುಂಬ್ಕೊಂಡ್ರೆ ಇದು ತುಂಬಾ ಹೈಟ್ ಕಾಣುತ್ತೆ ಸರ್. ಇದು ಅಲ್ಲ ಈಗಲೇ 9.5 ಅಡಿ 10. ಯಾಕೆ ಇಷ್ಟು ಚೈನ್ ಸರ್? ಅಂದ್ರೆ ಎಳ್ಕೊಂಡು ಹೋಗೋದಕ್ಕ ಅಥವಾ ಹೊಸ ಆನೆ ಅಂತ ಹೇಳ ಸರ್? ಅದು ಇವರು ಹೆಂಗಾಗುತ್ತೆ ಗೊತ್ತಾ ಸರ್, ಈಗ ಇದು ಹೊಸದಾಗಿ ಟ್ರೈನ್ ಮಾಡಿ ಕ್ರಾಲಿಂದ ಆಚೆ ತೆಗೆದು ಇವಾಗ ಕಾಡೊಳಗಡೆ ಬೇಡಿ ಹಾಕಿ ಬಿಡ್ತಾರೆ. ಬೇಡಿ ಏನಾರ ಚೈನ್ ಏನಾರ ಬೇಡಿನೂ ಹಾಕ್ತಾನೆ, ಚೈನ್ ಇಲ್ದಲ್ಲೇ ಇದ್ದಾಗ ಈ ಕಾಡಲ್ಲಿ ಆರಾಮಾಗಿ ಓಡೋಗಂತ ಚಾನ್ಸಸ್ ಇರುತ್ತೆ. ಇದು ಹಳೆ ಆನೆ ಅಲ್ಲ. ಆಮೇಲೆ ಈ ಚೈನ್ ನ ಎಳ್ಕೊಂಡು ಹೋಗಿ ಜಾಡ್ ಮಾಡಿರೋದ್ರಿಂದ ಇವ್ರು ಆನೆಗಳನ್ನ ಹೋಗಿ ವಾಪಸ್ ಕ್ಯಾಂಪಿಗೆ ಕರ್ಕೊಬರಕ್ಕೆ ಈಸಿ ಆಗುತ್ತೆ. ಹಂಗಾಗಿ ಚೈನ್ ಹಾಕೋದು ಒಳ್ಳೇದು. ಆಮೇಲೆ ಒಂದೊಂದು ಟೈಮು ಹೋಗಿ ಕರ್ಕೊಬರೋ ಟೈಮಲ್ಲಿ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಚೈನ್ ಇದ್ದಾಗ ದೂರದಿಂದನೇ ಆ ಚೈನ್ ಹಿಡ್ಕೊಂಡು ಅವಾಯ್ಡ್ ಮಾಡ್ಬೋದು. ಓಕೆ, ಹಂಗಾಗಿ ಸೊ ಹಾಗಂತೀರ ಈಗ? ಹಾಗಾದ್ರೆ ಹೌದು ಸರ್.
ಚಿಕ್ಕ ಮರಿಯಿಂದ ಸಾಕಿರೋದಲ್ವಾ ಕ್ಯಾಂಪಲ್ಲಿ ಸ್ವಲ್ಪ ಮುದ್ದಾಗಿ ಸಾಕಿರ್ತಾರೆ. ಈಗ ಭೀಮನು ಹೆಂಗೆ ಅಲ್ಲಿ ಕ್ಯಾಂಪಲ್ಲಿ ಮುದ್ದಾಗಿ ಬೆಳೆದಿದೆ ಅದೇ ರೀತಿ ಅಲ್ಲೇನು ಬೆಳೆದಿದೆ, ಅದು ಬೆಳೆದಿದೆ. ಹಾಗಾಗಿ ಏನಾದ್ರು ಒಂದು ಟ್ರಿಕ್ಸ್ ಕಲ್ತಿರ್ತವೆ ಬಿಚ್ಕೊಳ್ಳೋದು. ಆನೇನು ಭಾಳ ಕ್ಲೇವರು. ಕಂಸನ್ ಮತ್ತೇನೇನೆ ಇದೆ ಅಂತೆ ವಿಶೇಷತೆ ಅದೇ ಎಲ್ಲ ಆನೆಗೂ ಚಾಲೆಂಜ್ ಮಾಡಿ ಇತ್ಕೊಳತ್ತಂತೆ, ಮುಖ ಕೊಟ್ಟು ನಿಲ್ಲುತ್ತಂತೆ, ಫೈಟು, ಫ್ಯೂಚರ್ ಕುಮ್ಕಿ ಆಗುತ್ತೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಅದನ್ನ ಟ್ರೈನ್ ಮಾಡ್ಬೇಕಷ್ಟೇ ತಂದು. ಇನ್ನೆರಡು ಆನೆ ಇದೆ, ನಂಜುಂಡ ಅಂತ ಹೇಳಿ, ಇನ್ನೊಂದು ಕಾಜೂರು ಕರ್ಣ ಆನೆಗಳಿದಾವೆ. ಏನಿದು ಕಾಜೂರು ಕರ್ಣ? ಅದೇ ಸರ್, ಲಾಸ್ಟ್ ಟೈಮ್ ಇದರಲ್ಲಿ ಸೋಮವಾರಪೇಟೆ ಭಾಗ ಕಾಜೂರು ಆ ಕಡೆ ಭಾಗದಲ್ಲೆಲ್ಲ ಗಲಾಟೆ ಆಗ್ತಿತ್ತು, ರೋಡಲ್ಲೇ ನಿಲ್ತಿತ್ತು, ಮತ್ತೆ ವೆಹಿಕಲಿಗೆ ಅಟ್ಯಾಕ್ ಮಾಡೋದು ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ದು. ಅದಿನ್ನೂ ಟ್ರೈನ್ ಆಗ್ತಿದೆ. ಇನ್ನೊಂದು ಆ ಕಡೆ ಸಿಂಗಲ್ ಕೋರ ಇತ್ತು ನಂಜುಂಡ. ನೋಡಿದ್ರ ನೀವು? ಆ ನಂಜುಂಡನೇ ಈ ಇದರಲ್ಲಿ ಹಾಸನದ ಸೀಗೆಗುಡ್ಡ ಇದೆಯಲ್ಲ, ಅಲ್ಲಿ ಕ್ಯಾಪ್ಚರ್ ಆಗಿದ್ದು. ಈ ಸೀಗೆಗುಡ್ಡ ನಾವು ರಾಜನ್ ಇದೆಯಲ್ಲ, ಅದು ಬಂದಿದ್ದು ಆ ಕಡೆ ಭಾಗದಿಂದಲೇ. ಬಟ್ ಇದ್ರಕ್ಕಿಂತ ಮುಂಚೆ ಆ ನಂಜುಂಡ ಅಲ್ಲಿದ್ದು ನಮ್ಮ ಭಾಗಕ್ಕೆ ಬರಕ್ಕೆ ಗೊತ್ತಾಗ್ತಾನೆ. ಈ ಪುರದಮ್ಮ ದೇವಸ್ಥಾನ ಇದೆಯಲ್ಲ, ಫಾರೆಸ್ಟ್ ಇದೆಯಲ್ಲ, ಈ ಸೀಗೆಗುಡ್ಡ ಪುರದಮ್ಮ ದೇವಸ್ಥಾನ ಫಾರೆಸ್ಟ್ ಎಲ್ಲ ಲಿಂಕ್. ಅಲ್ಲಿಗೆ ಹೋಗಿ ಮುಖಾಂತರ ಬೇಲೂರು ಬಂದು ಸಕಲೇಶ್ಪುರ, ಆಲೂರು ಬರ್ತವೆ. ಈ ಕಡೆಯಿಂದ ಬರೋ ಆನೆಗಳಾದ್ರೆ, ಈ ಕಡೆಯಿಂದ ಬರೋ ಆನೆಗಳಿದೆ. ಯಾವ ಕಡೆಯಿಂದ? ಚಿತ್ರದುರ್ಗ ಸೈಡು, ಅರಸೀಕೆರೆ, ಈ ಹಿರಿಯ ಆ ಕಡೆ ತುಮಕೂರು ಭದ್ರಾಕ್ಕಿಂತ ಈ ಚನ್ನಪಟ್ಟಣ, ಬನ್ನೇರುಘಟ್ಟ, ರಾಮನಗರ, ದಾಬಾಸ್ಪೇಟೆ ಹಂಗ್ ಬಂದವ ಆ ಕಡೆ ಬರ್ತವೆ. ಅದು ಬಂದು ಸೀಗೆಗುಡ್ಡದಲ್ಲಿ ನಿಂತಿದೆ. ಅಲ್ಲಿ ಪಾಪ ಅವರಿಗೆ ಆ ಸೀಗೆಗುಡ್ಡದಲ್ಲಿ ಆನೆ ಇರೋದೇ ಗೊತ್ತಿಲ್ಲ ಗಾರ್ಡ್ಗೆ. ಆ ಗಾಡಿ ಗೊತ್ತಿಲ್ಲ, ಬೆಳಗ್ಗೆ ಬೀಟ್ ಹೋಗಿದ್ದಾರೆ. ಬೀಟ್ ಹೋಗಿದ ತಕ್ಷಣ ಅಟ್ಟಿಸ್ಕೊಂಬಂದು ತುಳುವಾಕಿದೆ. ಅಲ್ಲಿ ಗಾರ್ಡು ಡೆತ್ ಆಯ್ತು. ಇದು ಅಲ್ಲಿಗೆ ಬಿಡ್ಲಿಲ್ಲ, ಇದು ಸೀದಾ ಹಾಸನ ಸಿಟಿಗೆ ಬಂತು. ನೀರು ಕುಡಿಯಂಗಾಗಿದೆ ಏನೋ ಗೊತ್ತಿಲ್ಲ, ನೀರಿಲ್ಲ. ಅಲ್ಲಿ ಹುಣಸಿನ ಕೆರೆ ಅಂತ ಇದೆ ನಮ್ಮ ಹಾಸನಲ್ಲಿ, ಆ ಕೆರೆಗೆ ಬಂದು ಬಿದ್ದಾಯ್ತು. ಆ ಕೆರೆಯಿಂದ ಮೇಲೆ ಇಳ್ಸಕ್ ಆಗ್ತಿಲ್ಲ. ಆಮೇಲೆ ಅಪ್ಪ ಅವರು ಒಂದು ದೋಣಿ ತೆಪ್ಪನ್ ತಗೊಂಡು ಇಲ್ಲಿಂದ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲ ಹೋದ್ರು. ಆಗ ಕೆರೆ ಒಳಗಡೆ ತೆಪ್ಪದಲ್ಲೇ ಹೋಗಿ ಏರ್ ಫೈರ್ ಮಾಡಿ ಕಳ್ಸಿದ್ರು. ಅದನ್ನ ಯಾವ ಜಾಡಲ್ಲಿ ಬಂತು ಅಲ್ಲಿಗೆ ಹೋಯ್ತು. ಮತ್ತು ಅದು ಅಲ್ಲಿಂದ ಹೋಗ್ದಲೆ ಮತ್ತು ಸ್ವಲ್ಪ ದಾಂಧಲೆ ಜಾಸ್ತಿ ಆಯ್ತು. ಆ ದಾಂಧಲೆ ಜಾಸ್ತಿ ಆದಾಗ ಕ್ಯಾಪ್ಚರಿಂಗ್ ಆರ್ಡರ್ ಆಯ್ತು. ಕ್ಯಾಪ್ಚರಿಂಗ್ ಆರ್ಡರ್ ಆದಾಗ ಮುಜಿಬ್ ಸರ್ ಇದ್ರು, ರಂಜನ್ ಸರ್, ಅಕ್ರಮ್ ಮಾಮ ಎಲ್ಲ ಇದ್ರು. ಹೋದಾಗ ಹೋಗಿ ಅಪ್ಪನ್ನೇ ಡಾಟ್ ಮಾಡಿದಾಗ ನೋಡಿ, ಅದೇ ಲಾಸ್ಟ್ ಆ ಟೈಮಲ್ಲಿ ಲಾರಿಗೆ ತಳ್ಳಿ ಹತ್ತಿಸ್ತಿದ್ದಾನೆ, ಅದು ಲಾಸ್ಟ್ ಆಯ್ತು. ಅಲ್ಲಿಂದ ಕ್ರೇನ್ ಆಯ್ತು. ಅದೊಂದು ಅಲ್ಲಿ ಕ್ರೇನ್ ಇದ್ದಿದ್ರೆ ಅಲ್ಲಿಗೂ ಕರ್ಸ್ಕೊಳ್ಳೋರು ಅನ್ಸುತ್ತೆ. ಅಲ್ಲಿ ತಳ್ಳಿ ಹತ್ತಿಸಿದ್ದು ಅಭಿಮನ್ಯು ಅರ್ಜುನ ಎಲ್ಲ ಹೋಗಿದ್ದು. ಕಾರಣ ಸ್ವಲ್ಪ ಲೂಸ್ ಮೋಷನ್ ಇದೆಯಂತ. ಏನಾನ ಸಪ್ಪಲ್ಲ ಗಿಪ್ಪಲ್ಲ ಏನಾದ್ರು ಒಂದು ಭತ್ತ ಕುಸೆ ಕೊಡಾಗ ಹುಲ್ಲಲ್ಲಿ ಒಣಹುಲ್ಲಲ್ಲಿ ಚಿಕ್ಕ ಹುಳ ಇದ್ರೂ ಲೂಸ್ ಮೋಷನ್ ಆಗುತ್ತೆ. ಹಾಗಾಗಿ ಅಲ್ಲಿ ನಂಜುಂಡ ಚೆನ್ನಾಗಿದೆ, ಅದನ್ನು ಸಿಂಗಲ್ ಕೋರೆ. ಇನ್ನೊಂದು ಆನೆ ನೀವು ನೋಡಿದ್ರೆ ಅದರಲ್ಲೇನೆ ಯಾವ್ದು ಕಾಜೂರು ಕರ್ಣ ಕಾಳಿಂಗ, ಇದೆರಡು ಆನೆ ಏನ್ ಸರ್ ಇದು? ಕಾಜೂರು ಕರ್ಣ ಕಾಳಿಂಗನ ಅಲ್ಲಿ ಸೋಮವಾರಪೇಟೆ ಭಾಗದ ದೊಡ್ಡ ಆನೆಗಳು. ಬಾಣಾವರ ಸೋಮವಾರಪೇಟೆ ಇದೆಯಲ್ಲ, ಆ ಭಾಗದ ದೊಡ್ಡ ಆನೆಗಳು. ಕಾಳಿಂಗ ಕಾಣಿಸ್ಕೊತಿರ್ಲಿಲ್ಲ, ಇದು ಕರ್ಣ ಕಾಣಿಸ್ಕೊತಿದ್ದ. ಆ ಕಾಣಿಸ್ಕೊಳಕ್ಕೂ ಕಾರಣ ಇದೆ. ಅದು ಗುಂಡೇಟ್ ಹೊಡೆದಿದ್ರು ಕಾಲಿಗೆ. ಆ ನೋವಿಗೆ ಅದು ಎಲ್ಲೂ ನಿಲ್ತಿರ್ಲಿಲ್ಲ. ಮತ್ತೆ ಗುಂಡು ಹೊಡೆದಿದ್ದ ಮನುಷ್ಯ ಅಂತ ಗೊತ್ತಾದ್ಮೇಲೆ ಅವ್ನು ವೆಹಿಕಲ್ಗಾಗ್ಲಿ ಹೋಗಿ ಮನುಷ್ಯ ಅಟ್ಟಿಸ್ಕೊ ಬರೋದಾಗ್ಲಿ ಮಾಡ್ತಾರೆ. ವೆಹಿಕಲ್ ನೋಡಿದ್ರಂತೂ ಬಗ್ಗಿ ಮಣ್ಣು ಕೋರಲ್ಲಿ ಎತ್ತಿಸ್ಬಿಡ್ತು. ಕೆಲವೊಂದು ವಿಡಿಯೋಸ್ ಇದೆ, ನಾನು ತುಂಬಾ ಅಟ್ಟಿಸ್ಕೊ ಬರ್ತಿದ್ದ. ಹಂಗಾಗಿ ಅದನ್ನ ಕರ್ಣ ಹಿಡಿದು ಈಗ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಇನ್ನೇನು ರಿಲೀಸ್ ಮಾಡ್ತಾರೆ ಕ್ರಾಲಿಂದ. ಕಾಲೆಲ್ಲ ಗಾಯ ಆಗಿ ತುಂಬಾ ಇದಾಗಿತ್ತು, ಪಸ್ ಆಗಿತ್ತಂತೆ. ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ, ರಿಕವರಿ. ಕಾಳಿಂಗ ಆಗಿದೆ ಅಂತ ಸರ್ ಇವನು? ತುಂಬಾ ದೊಡ್ಡ ಆನೆ ಸರ್ ಅದು. ಕರ್ಣನ್ಕಿಂತ ಒಂದು ಅರ್ಧ ಅಡಿ ಮೇಲಿದೆ. ಕೊಂಬ ಅಷ್ಟುದ್ದ ಇಲ್ಲ. ತಾಕತ್ತಾಗಿದೆ. ಅರ್ಜುನ್ ಜೊತೆ ಫೈಟ್ ಆಡ್ತಲ್ಲ ಆನೆ ಹೋಲುದು, ತುಂಬಾ ಚೆನ್ನಾಗಿದೆ. ಅದು ಕಾಣಿಸ್ಕೊಳ್ಳಲ್ಲ. ಆನೆ ಯಾವತ್ತೂ ಹಂಗೆ ಇರಬೇಕು. ಹಗ್ಲೆಲ್ಲ ಕಾಣಿಸ್ಕೊಂಡು ಕರಡಿನ ವಿಲನ್ ಮಾಡಿತ್ತಿಲ್ವಾ? ತೋಟದೊಳಗೆ ಎಲ್ಲರೂ ನಿಂತು ಸಂಜೆ ಮೇಲೆ ಅದು ಆಹಾರ ಹುಡ್ಕೊಂಡು ಹೋಗಿ ಅದೇ ಜಾಗದಲ್ಲಿ ನಿಂತ್ರೆ ಓಕೆ. ಯಾವಾಗ ಮಸ್ತ್ ಬಂದಾಗ ರೋಡಲ್ಲಿ ಅಡ್ಡಾಡ್ತವೆ, ಮನುಷ್ಯನ ಅಟ್ಟಿಸ್ಕೊಬರ್ತವೆ, ವೆಹಿಕಲ್ ಮೇಲೆ ಅಟ್ಯಾಕ್ ಮಾಡ್ತವೆ. ಈಗೆಲ್ಲ ಮೊಬೈಲ್ ಎಲ್ಲರ ಹತ್ರನೂ ಇರುತ್ತೆ. ವಿಡಿಯೋ ಮಾಡ್ತಾರೆ, ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಕಿಗೆ ಬಿಡ್ತಾರೆ.
ವಾಟ್ಸಪ್ ಸ್ಟೇಟಸ್ ಹಾಕ್ತಾರೆ, ಓ ಈ ಆನೆ ಹಿಂಗಂತೆ ಹಂಗಂತೆ ಅಂತ. ಕೆಲವೊಂದು ಆನೆಗಳಿಗೆ ಆಲ್ರೆಡಿ ಹೆಸರಿಟ್ಟಿದ್ದಾರೆ, ಎಲ್ಲ ಆನೆಗಳು ನಾಮಕರಣ ಆಗಿ, ಹಂಗಾಗಿ ಬೇಗ ಪತ್ತೆ ಮಾಡ್ತಾರೆ ಇದೆ ಇಂಥದೇ ಆನೆ ಈ ಭಾಗದ್ದು ಅಂತ. ನೀವ್ ಹೇಳ್ತಾ ಇದ್ರಲ್ಲ ಇದರ ಒಟ್ಟಿಗೆ ಕಾಜೂರು ಕರ್ಣ ಮತ್ತೆ ಇದು ಅಂತೇಳಿ, ಇದಾದ್ಮೇಲೆ ನೀವು ಇನ್ನೊಂದೀಗ ಆನೆ ಈಶ್ವರ ಆನೆ ಎಲ್ಲಿ ಹಿಡಿತಾರೆ, ಏನ್ ಸರ್ ಸಂಪೂರ್ಣ ಕಾರ್ಯಾಚರಣೆ ಏನಿದೆ? ಈಶ್ವರ, ಧನಂಜಯ, ಶ್ರೀಕಂಠ, ಲಕ್ಷ್ಮಣ, ಕಂಜನ್ನು ಅವೆಲ್ಲ ಒಂದೇ ಟೈಮ್ ಹಿಡಿದಿದ್ದ ಆನೆಗಳು. ಅದೇ 2014 24 ಆನೆಗಳಿಗೆ ಆರ್ಡ್ರಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಟೈಮಿನ ಆನೆಗಳು. ಈಶ್ವರ, ಲಕ್ಷ್ಮಣ, ಶ್ರೀಕಂಠ ಸ್ವಲ್ಪ ಒಟ್ಟಿಗೆ ಇರ್ತಿದ್ವು, ಅನ್ಯೋನ್ಯತೆಯಿಂದ ಇರ್ತಿದ್ವು. ಬಟ್ ಮದ ಬಂದಾಗಲ್ಲ. ಮದ ಬಂದಾಗ ಅದು ಬೇರೆ ಜಾಡ ಹಿಡಿಯೋದು, ಇದು ಬೇರೆ ಜಾಡ ಹಿಡಿಯೋದು. ಒಂದಾನೆ ಉಂಬ್ಳಿ ಬೆಟ್ಟ ಇದ್ರೆ ಒಂದಾನೆ ದೊಡ್ಡ ಬೆಟ್ಟ, ಇನ್ನೊಂದಾನೆ ಎಷ್ಲೂರು ಭಾಗ. ಇದ್ಯಾಕಂತೀರ ನೀವು ಮದ ಬಂದಾಗ ಫ್ರೆಂಡ್ಸ್ ಆಗುದಿಲ್ಲ? ಮದ ಬಂದಾಗ ಕಾಡ ಅವು ಈಗ ಮದ ಬಂದಾಗ ಒಟ್ಟಿಗೆ ಮದ ಬರಲ್ಲ. ಈಗ ಒಂದು ಅಕ್ಟೋಬರ್ ತಿಂಗಳಿಗೆ ಬಂದ್ರೆ ಒಂದು ನವೆಂಬರ್, ಒಂದು ಡಿಸೆಂಬರ್ ಬರುತ್ತೆ. ಆ ಮದ ಬಂದ ತಕ್ಷಣ ಈ ಮದ ಬಂದಿರಲ್ಲ, ಆನೆ ಜಾಗ ಖಾಲಿ ಮಾಡುತ್ತೆ, ಅದನ್ನ ಬಿಟ್ಟು ನಿಲ್ಲೋದಿಲ್ಲ. ಸೆನ್ಸ್ ಗೊತ್ತಾಗುತ್ತೆ, ಜಾಗ ಖಾಲಿ ಮಾಡ್ಬಿಡುತ್ತೆ. ಆ ಟೈಮಲ್ಲಿ ಏನಾಯ್ತು, ಈಶ್ವರಗೆ ಮದ ಇದ್ದಾಗ ಅದು ದೊಡ್ಡ ಬೆಟ್ಟ ಅಂತ ಇತ್ತು. ಈ ಧನಂಜಯ ಅದೊಂದು ಈಗ ಚೇಷ್ಟೆ, ಇಲ್ಲಿದ್ರೆ ಕಾಡ್ ತುದಿಲಿ ಸೆಂಟ್ರಲ್ಲಿ ಮದ ಬಂದಿದ್ದಾನೆ, ಕಾಡ್ ತುದಿಲಿ ಸುಮ್ಮನೆ ಅದು ಓಡಾಡ್ತಾ ಇರುತ್ತೆ, ಅದಕ್ಕೆ ಸಿಗಲ್ಲ. ಸುಮ್ಮನೆ ಅದೊಂತ ಇದ್ರೆ ಇದೊಂತ, ಅದೊಂದು ಜಾಗದಲ್ಲಿ ಇದ್ರೆ ಅದಂತ ಇರ್ತಾರೆ, ಆ ರೀತಿ ಮಾಡ್ತಾ ಇರ್ತಾರೆ. ಶ್ರೀಕಂಠ ಇದು ಉಂಬ್ಳಿ ಬೆಟ್ಟದಲ್ಲಿ ಇರ್ತಿತ್ತು, ಎನಿ ಟೈಮ್ ಉಂಬ್ಳಿ ಬೆಟ್ಟ. ಎಲ್ಲೇ ಹೋದ್ರೂ ನಿಮ್ಮ ಮೇವೆಲ್ಲ ತಿನ್ಕೊಂಡು ಉಂಬ್ಳಿ ಬೆಟ್ಟ ಬರ್ತಿತ್ತು. ಹಾಗಾಗಿ ಅದರಲ್ಲೆಲ್ಲಕ್ಕಿಂತ ಸ್ವಲ್ಪ ದಷ್ಟಪುಷ್ಟವಾಗಿದ್ದು ಈಶ್ವರ ಮತ್ತು ಶ್ರೀಕಂಠ. ಶ್ರೀಕಂಠ ಉಂಬ್ಳಿ ಬೆಟ್ಟದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಈಶ್ವರ ಎಲ್ಲ ಕ್ಯಾಪ್ಚರ್ ಆಗಾಗ 16ನೇ ಆನೆನ ಕ್ಯಾಪ್ಚರ್ ಮಾಡೋದೇ ಈಶ್ವರ. ಸರ್ಗಳ್ಳಿ ಅಂತ ಇದೆ ಅಲ್ಲಿ ಎಷ್ಟ್ಲೂರ್ ಹತ್ರ, ಅಲ್ಲಿರುತ್ತೆ ಫುಲ್ ಮಸ್ತ್ ಅಂದರೆ ಉಚ್ಚನೆ ಬಿಟ್ಟಿರುತ್ತೆ, ಉಚ್ಚೆ ಬಿಟ್ಟು ಘಾಟ್ ಹೊಡಿತಾ ಇರುತ್ತೆ. ಅವಾಗ ಸಂತಣ್ಣ ಅದೇ ಹೇಳಿದ್ದೆ ಲಾಸ್ಟ್ ಟೈಮನ್ನು, ಆನೆ ಉಚ್ಚೆ ಬಿಟ್ಟಿದೆ, ಬೇಡ ಅಣ್ಣ ಕ್ಯಾಪ್ಚರು, ಬೇರೆದು ಹೊಡೆಯೋಣ ಅಂತಾರೆ. ಇಲ್ಲ ನಾನು ನಡ್ಕೊಂಡು ಹೋಗಿ ಹೊಡಿತೀನಿ, ಆಮೇಲೆ ನೀನು ಎಳೆದ್ಬಿಟ್ಟು ಲಾರಿಗೆ ಲೋಡ್ ಮಾಡಿಕೊಡು ಅಂತ ಹೇಳ್ತಾರೆ. ಆಗ ಕ್ಯಾಪ್ಚರ್ ಆಗಿದ್ದೆ ಈಶ್ವರ. ಯಾವ ರೀತಿ ಆಗುತ್ತೆ ಈಶ್ವರನ್ ಕ್ಯಾಪ್ಚರ್? ಫಸ್ಟು ಹೋಗಿ ನೋಡ್ತಾರೆ, ಹೋಗಿ ನೋಡಿ ನಡ್ಕೊಂಡು ಹೋಗ್ತಿದ್ರು ವಸಂತಣ್ಣ ಅಪ್ಪಾಜಿಯವರೆಲ್ಲ. ಹೆಂಗಂದ್ರೆ ಗನ್ಗಿನ್ ತಗೊಂಡು ಹೋಗ್ತಿರ್ಲಿಲ್ಲ. ಆನೆ ಯಾವ ಸೈಜ್ ಇದೆ ನೋಡ್ಕೊಂಡು ಬರೋಣ ಬಾ, ಎಷ್ಟಿದಾವೆ ಏನು ಕತೆ ಹೆಂಗ್ ಮಾಡ್ಬೋದು ಅಂತ ಹೋಗ್ತಿದ್ರು. ನೋಡ್ಕೊಂಡು ಬಂದಾದ್ಮೇಲೆ ಲೋಡ್ ಮಾಡ್ಕೊಂಡು ಹೋಗ್ತಿದ್ರು. ಅದು ನೋಡಕ್ ಹೋಗೋ ಟೈಮಲ್ಲಿ ಇದು ಮದ ಇರೋದು ಗೊತ್ತಾಗಿ ವಸಂತಣ್ಣ ಬೇಡ ಅಂತ, ಅಪ್ಪಾಜಿ ಮತ್ತಿನ್ಯಾವ ಆನೆ ಹುಡುಕ ಹೋಗ್ತೀವಿ, ಎಲ್ಲ ಜಾಗಗಳು ಚೇಂಜ್ ಮಾಡ್ತೇವೆ, ಬಾ ಇದನ್ನೇ ಡಾಟ್ ಮಾಡೋಣ. ಅವಾಗ ಕಾನ್ವರ್ಸೇಷನ್ ಆಗಿ ಸರಿ ಆಯ್ತು ಹೊರಡಿರಿ, ಆಮೇಲೆ ನಾನು ನೋಡೋಣ ಲಾರಿ ಹತ್ತಿಸ್ತೀನಿ ಅಂತ. ಈ ಆನೆ ಅಭಿಮನ್ಯು ಮದ ಇದ್ರು ಒಂದೇ, ಮದ ಇಲ್ದದ್ರು ಒಂದೇ, ಎಲ್ಲ ಆನೆಗೂ ಹೊಡೆಯೋದು. ಅಭಿಮನ್ಯುದ್ ಒಂಥರ ಅದು ಮದ ಬಂದಿದೆ ಗಿದ ಬಂದಿದೆ ಕೇಳೋದೇ ಇಲ್ಲ. ನೀವು ಮದ ಬಂದಿರೋ ಆನೆಗೆ ಮುಖ ಕೊಟ್ಟು ನಿಲ್ಲುತ್ತೆ ಅಭಿಮನ್ಯು.